ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಟೀ ಜೊತೆಗೆ ಹಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀನಿ. ಮತ್ತು ಹಲಸಿನಕಾಯಿನ ಬೇಯಿಸ್ಕೊಳ್ಳೋಣ. ನೀರು ಹಾಕ್ತಾ ಇದ್ದೀನಿ. ನೀರೇನು ಸ್ವಲ್ಪನೇ ಹಾಕೊಳ್ಳಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಕಳ್ಳುಪ್ಪು ಸ್ವಲ್ಪ, ನೀರು ಸ್ವಲ್ಪನೇ ಹಾಕಿದ್ದೀನಿ. ಇದು ಒಂದು ವಿಸಿಲ್ ಬರೋವರೆಗೆ ಬೇಯಿಸ್ಕೊಳ್ಳೋಣ. ಒಂದೇ ವಿಸಿಲ್ ಸಾಕು. ಮುಚ್ಚಳ ಮುಚ್ತಾ ಇದ್ದೀನಿ. ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೀರು ಸೋದಿಸ್ಕೋಬೇಕು. ಸ್ವಲ್ಪನೂ ನೀರು ಇರಬಾರ್ದು. ನೀಟಾಗಿ ಬಸ್ಕೋಬೇಕು. ಸ್ವಲ್ಪ ಆರಬೇಕು. ಆರಿದ್ಮೇಲೆ ಕಬಾಬ್ಗೆ ಕಲಿಸ್ಕೊಳ್ಳೋಣ. ಹಲಸಿನಕಾಯಿ ಬೇಯಿಸಿರೋದು ಆರಿದೆ. ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು, ಧನಿಯಾ ಪುಡಿ 1 ಸ್ಪೂನು, ಖಾರ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ನಮ್ಮದು ಮನೆಯದು ಖಾರ ಇಲ್ಲ ಸ್ವಲ್ಪ, ಅದಕ್ಕೆ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಬರ್ಪ ಪೌಡರ್ ಒಂದು ಅರ್ಧ ಸ್ಪೂನು, ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ 1 ಸ್ಪೂನು, ನಿಂಬೆಹಣ್ಣು ಅರ್ಧ ಹೋಳು, ಉಪ್ಪಿನ ಪುಡಿ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನೀವು ಮನೇಲಿ ಮಕ್ಕಳಿಗೆಲ್ಲ ಮಾಡ್ಕೊಳ್ಳಿ. ರಜೆ ಟೈಮಲ್ಲಿ ಊರಿಗೆ ಹೋಗ್ತಿರಲ್ಲ, ಎಲ್ಲ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪೆಲ್ಲ ಮಕ್ಕಳು ತಿನ್ನಲ್ವಲ್ಲ, ಚಟ್ನಿಗೆ ಮಾಡುವಾಗ ಹಾಕಿ ರುಬ್ಬಿಟ್ಟು ತಿನ್ನಿಸಿ. ಕಣ್ಣು ದೃಷ್ಟಿಗೆ ಮತ್ತು ತಲೆ ಉದುರೋದು ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಕೂದಲು ಉದುರಲ್ಲ. ಬೇಯಿಸಿರೋದು ಹಲಸಿನಕಾಯಿ ಹಾಕ್ತಾಯಿದ್ದೀನಿ. ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕ್ತೀನಿ. ಕಲಸೆ ಆಗಿದೆ. ಎಣ್ಣೆ ಕಾಯಕ್ಕಿಟ್ಟು ಬೇಯಿಸ್ಕೊಳ್ಳೋಣ. ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾಯ್ದಿದೆ, ಹಾಕ್ತಾ ಇದ್ದೀನಿ. ನೀವು ಮನೇಲಿ ಒಂಥರ ಟ್ರೈ ಮಾಡಿ ನೋಡಿ. ಮಟನ್ ತಿನ್ನೋ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕರ್ಬೇವಿನ ಸೊಪ್ಪು ತಿಂದರೆ ಬೆಳಗ್ಗೆ ಟೈಮು ಕೂದಲು ಉದುರುತ್ತೆ. ಅವರು ಬೆಳಗ್ಗೆ ಸರಿ ಒಂದು 10 ಎಲೆ ಖಾಲಿ ಹೊಟ್ಟೆಲೆ ತಿನ್ನಿರಿ. ತಿಂದ್ಬಿಟ್ಟು 1 ಗ್ಲಾಸ್ ನೀರು ಕುಡೀರಿ. ಚೂರು ಕೂದಲು ಉದ್ರಲ್ಲ ಮತ್ತು ಕಣ್ಣು ದೃಷ್ಟಿಗೂ ಚೆನ್ನಾಗಿರುತ್ತೆ. ಒಂದು ಸೈಡ್ ಬೆಂದಿದೆ, ಉಲ್ಟಾ ಹಾಕ್ಕೊಳ್ಳೋಣ. ಚೂರು ಮಸಾಲೆ ಇಡ್ತಿಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಎಣ್ಣೆ ಕಾಯಿಸ್ಕೋಬೇಕು ಚೆನ್ನಾಗಿ, ಅದೇ ಮೇಯ್ನು, ಎಣ್ಣೆ ಕಾಯಿಸೋದು. ಆಗಿದೆ. 2 ರಿಂದ 3 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಚಾನಲ್ ನೋಡಿದ್ರಿಗೆ ಎಲ್ರಿಗೂ ಧನ್ಯವಾದಗಳು.